ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಅವಘಡದಿಂದ ಚಾಮರಾಜನಗರ ಜಿಲ್ಲೆಯ ಯಾತ್ರಿಗಳು ಪಾರಾಗಿದ್ದಾರೆ. ನೋಡಿ, ಕರ್ನಾಟಕ ಸೇರಿದಂತೆ ಬಹು ಭಾಗದ ಅದೆಷ್ಟೋ ಭಕ್ತಾದಿಗಳು ಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ. ನೋಡಿ, ಕಾಲ್ತುಳಿತ ಸಂಭವಿಸ್ತು ಅಂದಾಗ ಅಯ್ಯೋ ನಮ್ಮ ಕುಟುಂಬದವರು ಇರ್ಬೋದಾ, ನಮ್ಮ ಜಿಲ್ಲೆಯವರು ಇರ್ಬೋದಾ, ನಮ್ಮ ರಾಜ್ಯದವರು ಇರ್ಬೋದಾ ಅನ್ನುವಂತಹ ಆತಂಕ ಅನ್ನೋದಿರುತ್ತೆ. ನೋಡಿ, ಬಹುದೊಡ್ಡ ಮಹಾಕುಂಭಮೇಳ ರಾತ್ರಿ 2 ಗಂಟೆ ಸುಮಾರಿಗೆ ಸಂಭವಿಸಿರುವಂತಹ ಕಾಲ್ತುಳಿತ ಪ್ರಕರಣ ಇದು. ಅವಘಡದಿಂದ ಚಾಮರಾಜನಗರ ಜಿಲ್ಲೆಯ ಯಾತ್ರಿಗಳು ಪಾರಾಗಿದ್ದಾರೆ. ನಗರಸಭೆ ಮಾಜಿ ಸದಸ್ಯ ಹುಲ್ಲಿನ ಶಿವಣ್ಣ ಹಾಗೆಯೇ ಸುರೇಶ್ ನಾಯ್ಕ ಪಾರಾಗಿದ್ದಾರೆ. ಇವರಿಬ್ಬರು ಸ್ನಾನ ಮಾಡಿ ಸ್ವಲ್ಪ ದೂರ ತೆರಳಿದ ಬಳಿಕ ನಡೆದಿರುವಂತಹ ಕಾಲ್ತುಳಿತ ಅದು. ತಾವಿಬ್ಬರು ಸುರಕ್ಷಿತವಾಗಿದ್ದೇವೆ ಅಂತ ಜಿ ಕನ್ನಡ ನ್ಯೂಸ್ಗೂ ಕೂಡ ಮಾಹಿತಿಯನ್ನ ಸುರೇಶ್ ನಾಯ್ಕ್ ಮತ್ತು ಹುಲ್ಲಿನ ಶಿವಣ್ಣ ಹೇಳಿಕೊಂಡಿದ್ದಾರೆ. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನವನ್ನ ಪೂರೈಸಿದ್ದಾರೆ ಗಡಿ ಜಿಲ್ಲೆಯ ಯಾತ್ರಿಗಳು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಆ ತ್ರಿವೇಣಿ ಸಂಗಮದ ಪವಿತ್ರ ಸ್ನಾನವನ್ನ ಬಂದ್ ಮಾಡಲಾಗಿದೆ. ಅಪಾರ ಸಂಖ್ಯೆ ಭಕ್ತಾದಿಗಳು 3,61,00,000 ಇವತ್ತು ಬೆಳಕಿನಿಂದನೂ ಕೂಡ ಭಕ್ತಾದಿಗಳು ಹೋಗ್ತಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಅದೆಷ್ಟು ಪ್ರಮಾಣದ ಭಕ್ತಾದಿಗಳು ಮಹಾಕುಂಭ ಮೇಳದ ಪವಿತ್ರ ಸ್ನಾನಕ್ಕಾಗಿ ಧಾವಿಸಿದ್ದಾರೆ ಅಂತ. ಸಹಜವಾಗಿ ಕಾಲ್ತುಳಿತ ಆಯಿತು, ಮಧ್ಯರಾತ್ರಿ 2 ಗಂಟೆ ಸುಮಾರಿಗಾಯಿತು ಅಂದಾಗ ಆತಂಕ ಅನ್ನೋದು ಹೆಚ್ಚಿರುತ್ತೆ. ನಮ್ಮವ್ರು ಇರ್ಬೋದಾ, ನಮ್ಮ ಕುಟುಂಬದವ್ರು ಇರ್ಬೋದಾ, ನಮ್ಮ ರಿಲೇಟಿವ್ಸ್ ಕೂಡ ಎಲ್ಲಿ ಕುಂಭಮೇಳಕ್ಕೆ ಹೋಗಿದ್ದಾರೆ ಅವರೇನಾದರೂ ಸಿಲುಕೊಂಡ್ರೆ, ಈ ರೀತಿಯ ಒಂದಷ್ಟು ಆತಂಕ ಅನ್ನೋದಿದ್ದೇ ಇರುತ್ತೆ. ನೋಡಿ, ಚಾಮರಾಜನಗರದ ಸುರೇಶ್ ನಾಯ್ಕ್ ಮತ್ತು ನಗರಸಭೆ ಮಾಜಿ ಸದಸ್ಯ ಹುಲ್ಲಿನ ಶಿವಣ್ಣ ಕೂಡ ಮಹಾಕುಂಭಮೇಳದ ಮಹಾಮಜ್ಜನಕ್ಕಾಗಿ ತೆರಳಿದ್ರು. ತ್ರಿವೇಣಿ ಸಂಗಮದ ಆ ಪವಿತ್ರ ಸ್ನಾನವನ್ನು ಮಾಡಿ ತಮ್ಮ ಮೋಕ್ಷಕ್ಕಾಗಿ ಮತ್ತು ಮಾಡಿದ ಪಾಪಕರ್ಮಗಳನ್ನು ತೊಳೆದುಕೊಳ್ಳೋದಕ್ಕೆ ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ನೋಡಿ, ಇವರಿಬ್ಬರು ಸ್ನಾನ ಮಾಡಿ ಸ್ವಲ್ಪ ದೂರ ತೆರಳಿದ್ರು ಅಷ್ಟರಲ್ಲೇ ಕಾಲ್ತುಳಿತ ಸಂಭವಿಸಿದೆ. ಸದ್ಯ ತಾವಿಬ್ಬರು ಸೇಫ್ ಆಗಿರೋದಾಗಿ ಅವರ ಕುಟುಂಬಸ್ಥರಿಗೂ ತಿಳಿಸಿದ್ದಾರೆ. ಮಾತ್ರವಲ್ಲ, ಜಿ ಕನ್ನಡ ನ್ಯೂಸ್ ಜೊತೆಗೂ ಕೂಡ ಅವರು ತಮ್ಮ ಸೇಫ್ಟಿ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಹಾಕುಂಭಮೇಳದ ಕಾಲ್ತುಳಿತ ಪ್ರಕರಣ ಇದು. ಹಲವಾರು ಭಾಗದಿಂದ ನೋಡಿ, ಜಿಲ್ಲೆ ಅಂತ ತಗೊಂಡ್ರು ಕೂಡ, ರಾಜ್ಯ ಅಂತ ತಗೊಂಡ್ರು, ಅಪಾರ ಪ್ರಮಾಣದ ಭಕ್ತ ಸಮೂಹ ಈ ಪ್ರಯಾಗ್ರಾಜ್ನಲ್ಲಿ ಸೇರಿದೆ. ಚಾಮರಾಜನಗರದ ಕನ್ನಡಿಗರು ಯಾತ್ರಿಗಳು ಸದ್ಯ ಸೇಫ್ ಆಗಿದ್ದಾರೆ. ನಗರಸಭೆ ಮಾಜಿ ಅಧ್ಯಕ್ಷರಾಗಿರುವಂತಹ ಸುರೇಶ್ ನಾಯ್ಕ್ ಅವರು ಪ್ರಯಾಗ್ರಾಜ್ನ ಈ ತೀರ್ಥ ಸ್ನಾನಕ್ಕಾಗಿ, ಪುಣ್ಯ ಸ್ನಾನಕ್ಕಾಗಿ ತೆರಳಿದ ಸುರೇಶ್ ನಾಯ್ಕ್ ಅವರು ಸದ್ಯ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಸುರೇಶ್ ನಾಯ್ಕ್ ಅವರೇ ನಮಸ್ಕಾರ. ನಾನು ಮಾತಾಡೋದು ಕೇಳ್ತಿದ್ಯಾ? ಹೌದು ಮೇಡಮ್, ಕೇಳ್ತದೆ. ಎಲ್ಲಿದ್ರಿ ಸರ್ ಈಗ? ಮೇಡಮ್, ನಾವು ಪ್ರಯಾಗ್ರಾಜಲ್ಲಿ ಇದ್ದೀವಿ. ಹಾ, ಸ್ನಾನಘಟ್ಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ಏನಾಯ್ತು ಅಂದ್ರೆ, ಇವತ್ತು ಆ ಪ್ರಯಾಗ್ರಾಜಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಜನ ಏನಪ್ಪಾ ಅಂದ್ರೆ, ಅಮಾವಾಸ್ಯೆ ದಿನ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅವಾಗ್ಲಿಂದ ಹೇಳೋದಕ್ಕೋಸ್ಕರವಾಗಿ ಇವತ್ತು 3 ರಿಂದ 6 ಕೋಟಿ ಜನ ಇವತ್ತು ರೀಚ್ ಆಗ್ತಾ ಇದಾರೆ ಅಲ್ಗ. ಆದ್ರೆ ನಿನ್ನೆ ರಾತ್ರಿಯಿಂದ ಅವರು ಸ್ಥಾನಕ್ಕೆ ಬಿಟ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಐತಿರ್ಲಿಲ್ಲ ಯಾರಿಗೂ ಕೂಡ. ಅವ್ರು ಏನ್ ಮಾಡ್ತಾರೆ, ರಾತ್ರಿ ಎಲ್ಲ ಗೇಟ್ ನ ಬಂದ್ ಮಾಡಿ ಬೆಳಗಿನ ಜಾವ ಸಾಧು ಸಂಪೃಕ್ತರು ಎಲ್ಲ ಸ್ನಾನ ಮಾಡೋವರೆಗೂ ಕೂಡ ಯಾರನ್ನೂ ಭಕ್ತಾದಿಗಳನ್ನ ಬಿಟ್ಕೊಡೋದಿಲ್ಲ, ಸ್ಥಾನಕ್ಕೋಸ್ಕರ ಬಿಟ್ಟಿರ್ಲಿಲ್ಲ. ಅಲ್ಲಿ ಬೆಳಗಿನ ಜಾವ ಸುಮಾರು 4 ಗಂಟೆ 3 ಗಂಟೆಗೂ ತೆಗ್ದಿದ್ರು ಕೂಡ ಸುಮಾರು ಜನ ಹೊಟ್ಟೋಗ್ಬಿಡ್ತಿದ್ರು ಸ್ನಾನ ಮಾಡ್ಕೊಂಡು. ಅವರು ಗೇಟ್ಗಳನ್ನೆಲ್ಲ ಬಂದ್ ಮಾಡಿ ಅವ್ರು ಸ್ನಾನ ಮಾಡ್ಕೊಂಡು ಹೋದ್ಮೇಲೆ ಎಲ್ಲಾ ಜನ ಬಂದು ಸ್ಥಾನಕ್ಕೆ ಹೋದ್ರಲ್ಲ, ಆ ಘಟನೆ ಹೀಗಾಗಿ ಏನಾಗಿದೆ ಅಂತಂದ್ರೆ ಇದಕ್ಕೆಲ್ಲ ಪೊಲೀಸ್ ವೈಫಲ್ಯವೇ ಕಾರಣ ಆಗುತ್ತೆ. ಪೊಲೀಸು ಅವ್ರಿಗೂ ಕೂಡ ಜನಕ್ಕೂ ಕಮ್ಯುನಿಕೇಶನ್ ಇಲ್ಲ. ಅವ್ರು ಸೇಫ್ಟಿ ನೋಡ್ಕೊತಿದ್ರೆ ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಅವರು ಆ ಕಡೆ ಈ ಕಡೆ ಬ್ಯಾರಿಕೇಡ್ ಹಾಕೊಂಡು ಅವರು ಸೇಫ್ಟಿ ಉದ್ದಕ್ಕೂ ಇದಾರೆ ಹೊರತು ಜನಗಳಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ಈ ಪವಿತ್ರ ಸ್ನಾನ ಆದ ನಂತರ ಸಂಭವಿಸಿದ್ದ ಕಾಲ್ತುಳಿತ? ಪವಿತ್ರ ಆದ ಸ್ನಾನ ಅದೊಂದು 5 ನಿಮಿಷ ಆಗಿರೋದು ಇದು. ಓಹೋ, ಎಷ್ಟು ದೂರದಲ್ಲಿದ್ರಿ ನೀವು? ನಾವು ಪಕ್ಕದಲ್ಲಿದೆ ಮೇಡಮ್, ಅಲ್ಲೇ ಇದ್ದ. ರಾತ್ರಿ ಸುಮಾರಿಗೆ 2 ಗಂಟೆಗ? ರಾತ್ರಿ ಇಲ್ಲ, ಬೆಳಿಗ್ಗೆ 7 ಗಂಟೆ ಆಗಿರೋದು. 7 ಗಂಟೆ ಅವ್ರು ಬಿಟ್ಟಿರೋದೇ 7 ಗಂಟೆ ಮೇಲೆ ಅಲ್ಲಿ ಗೇಟ್ ತೆಗ್ದಿರೋದು. ಅಲ್ಲಿ ಏನಾಗುತ್ತೆ ಅಂದ್ರ, ಈ ಅಗೋರಿಗಳು ಸ್ನಾನ ಮಾಡೋರ್ಗ, ಸಾಧುಗಳು ಮಾಡೋರ್ಗ ಅವರು
ಗೇಟಿನ ಓಪನ್ ಮಾಡೋದಿಲ್ಲ. ಅವರು ಅಧಿಕಾರಿಗಳು ಅವ್ರುಗಳು ಮಾತ್ರ ಬಿಟ್ಕೋತಾರ ಹೊರತು ಈ ಜನಸಂಖ್ಯೆನೆ ಬಿಡಲ್ಲ. ರಾತ್ರಿಯಿಂದ ಅವ್ರು ಬಿಟ್ಟಿದ್ರೆ ಸ್ಥಾನಕ್ಕೆ ಈ ಪರಿಸ್ಥಿತಿ ಆಯ್ತಿರ್ಲಿಲ್ಲ. ಈಗ ನೀವ್ ಯಾರೆಲ್ಲ ಹೋಗಿದ್ರಿ ಮೇಡಮ್? ನಾವು ನಮ್ಮ ಫ್ರೆಂಡ್ ಶಿವಣ್ಣ ಅಂತ ನಗರಸಭೆ ಮಾಜಿ ಸದಸ್ಯರು, ನಾವು ಇಬ್ರು ಹೋಗಿದ್ವಿ. ನಿಮ್ ಕುಟುಂಬದವ್ರಿಗೆಲ್ಲ ಹೇಳಿದ್ರ ನೀವು ಸೇಫ್ ಆಗಿದ್ದೀವಿ ಏನ್ ತೊಂದ್ರೆ ಇಲ್ಲ ಅಂತ? ಹೇಳಿದೆ ಮೇಡಮ್, ಫೋನ್ ಮಾಡಿದ್ರು ಅವ್ರೆ. ಯಾವಾಗ ಹೊರಡ್ತಾ ಇದೀರಿ ಮೇಡಮ್? ಇವತ್ತು ವಾರಣಾಸಿಗೆ ಹೊರಟ್ಬಿಡ್ತೀವಿ, ಒಂದ್ 10 ನಿಮಿಷ ಅವೆಲ್ಲ ಮುಗೀತು, ತಿಂಡಿ ಮಾಡ್ಕೊಂಡು ಇವಾಗ ಹೊರಟ್ಬಿಡ್ತೀವಿ ಮೇಡಮ್. ಇನ್ನು ಉಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿದಾರ ಅಲ್ಲಿ ಪ್ರಯಾಗ್ರಾಜಲ್ಲಿ? ಏನು ಮಾಡಿಲ್ಲ ಅಲ್ಲಿ. ಹೆಂಗ್ರಿ ನೋಡಿದ್ರೆ ಏನಾಗುತ್ತೆ ಅಂದ್ರ ಗೇಟ್ ರೀ 2 ಗೇಟ್ ಮಾಡಿದಾರ ಅಷ್ಟೇ. ಅವರು ಒಂದ್ 10, 15, 20 ಗೇಟ್ ಮಾಡಿದ್ರ ಉದ್ದಕ್ಕೂ ಪೊಲೀಸ್ ಹಾಕ್ಬಿಟ್ಟು ಹೋಗ್ದಿದಂಗ ಸರಿಯಾಗಿತ್ತು. ಅವರು ಯಾರನ್ನೂ ಕೂಡ ಅವರು 2 ಗೇಟ್ ಒಳಗಡೆ ಎಲ್ಲಿ ಹೋಗಕ್ಕಾಗತ್ತಾಗಲ್ಲ, ಕೋಟ್ಯಾಂತರ ಜನ. ಕಡೆ ಪಕ್ಷ ಸಮಸ್ಯೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಪೊಲೀಸ್ ಬರ್ತಾರ? ಯಾರಿಗಾದ್ರೂ ಇನ್ಫಾರ್ಮ್ ಮಾಡ್ಬೋದಾ? ಯಾರಿದಾರೆ ಅಲ್ಲಿ? ಅಲ್ಲೆಲ್ಲವೇ ನಿಮ್ಮ ಟಿವಿ ಅವ್ರ ಕಂಡು ಹೊರ್ತು ಪೊಲೀಸ್ನವ್ರನ್ನ ಉದ್ದಕ್ಕೂ ಒಂದೊಬ್ಬರು ನಿಂತಿದಾರ ಹೊರ್ತು ಅಲ್ಲಿ ನಿಮ್ಮ ಮಾಧ್ಯಮದವ್ರು ಮಾತ್ರ ತುಂಬಾ ಜನ ಇದ್ರು. ಎಲ್ಲ ಡೋಲ್ ಕ್ಯಾಮ್ರಾಗಳು ಬಿಟ್ಕೊಂಡು ಇದ್ರು ಹೊರ್ತು ಇದ್ ಮಾಡ್ಕೊಂಡು ಮೇಲ್ಗಡೆ ಇದನ್ ಮಾಡಿದ್ರು ನಿಮ್ಮ ಇವ್ರಿಗೆ ಮೀಡಿಯಾದವ್ರಗ. ಅದ್ ಬಿಟ್ರ ಪೊಲೀಸ್ಗಳನ್ನ ನಾವು ಕಾಣ್ತಾನೆ ಇಲ್ಲ ಅಲ್ಲಿ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹೆಂಗೆ? ಮತ್ತೆ ಜನ ಸಹಾಯವಾಣಿ ಅಂತ ಏನಾದ್ರು ಇದಾವ ಹೆಂಗೆ? ಸಹಾಯವಾಣಿ ಅಲ್ವಾ, ಆಂಬುಲೆನ್ಸ್ ಬರದೆ ಅರ್ಧ ಗಂಟೆ ಆಯ್ತು. ನಾವ್ ನೋಡಿದ್ವಲ್ಲ ಅಲ್ಲಿ. ಓಹೋ. ಅರ್ಧ ಗಂಟೆ ಆಯ್ತು. ಆಂಬುಲೆನ್ಸ್ ಒಬ್ಬ ತಗೊಂಬಂದ್ರು. ಯಾರ ಎಲ್ಲ ತಗೊಂಡ್ ಬರ್ತಾ ಇದ್ರು ಆಂಬುಲೆನ್ಸ್ ನ. ಆಮೇಲೆ ನಮ್ಮ ಚಾಮರಾಜನಗರದಿಂದ ಫೋನ್ ಬಂತು ನಮ್ಗ. ಆಮೇಲೆ ಇಲ್ಲ ನಾವು ಸೇಫ್ಟಿ ಆಗಿದೀವಿ ಅಂತ ಹೇಳ್ದೆ ನಾವು. ಗೊತ್ತಾಯ್ತು. ಈಗ ಪೂರ್ಣ ಏನಾದ್ರು ವ್ಯವಸ್ಥೆಗಳನ್ನ ಏನಾದ್ರು ಸರಿಪಡಿಸ್ತಾರೆ ಅಂತ ಅನ್ಸುತ್ತೆ? ಯಾಕೆಂದ್ರೆ ಶಿವರಾತ್ರಿವರೆಗೂ ಇರೋದ್ರಿಂದಾಗಿ ವ್ಯವಸ್ಥೆಗಳನ್ನ ಅವ್ರು ಸರಿಪಡಿಸ್ತಾರೆ. ಆ ಶಿವರಾತ್ರಿವರೆಗೆ ಸರಿಯಾಗುತ್ತೆ. ಇಲ್ಲ ಅಂದ್ರೆ ಇದೇ ರೀತಿ ಅನಾಹುತ ಆಗುತ್ತೆ. ಯಾಕಂದ್ರೆ ಅವತ್ತು ಪೌರ್ಣಮಿ ಅಮಾವಾಸ್ಯೆ ಅಂತ ಹೇಳಿ 3ನೇ ತಾರೀಕು 4ನೇ ತಾರೀಕು ಸ್ಥಾನ ಇದೆ ಅಂತ, ಪುನಃ 10ನೇ ತಾರೀಕು ಒಂದಿದೆ ಅಂತ, ಪುನಃ 26ಕ್ಕೆ ಲಾಸ್ಟು. ಅಲ್ಲಿವರೆಗೂ ಇವ್ರು ಏನಾರು ಇದ್ ಮಾಡಿದ್ರೆ ಮಾತ್ರ ಸಾಧ್ಯ. ಈಗ ಜನಕ್ಕೂ ಗೊತ್ತಲ್ಲ ಸರ್. ಈಗ ನೋಡಿ, ಕೋಟ್ಯಾಂತರ ಜನ ಸೇರ್ತಾರೆ ಅಂತ ಜನಕ್ಕೂ ಗೊತ್ತಿರುತ್ತೆ, ಎಲ್ರಿಗೂ ಆತ್ರನೇ. ಆದ್ರೆ ತಾಳ್ಮೆಯಿಂದ ಒಬ್ಬೊಬ್ಬರಾಗಿ ಒಂದೊಂದ್ ತೀರ್ಥ ಸ್ನಾನ ಮಾಡೋದು ಈ ತರದ್ ಏನಾದ್ರು ಮಾಡ್ತಿದ್ದಾರ? ನೂಕ್ಲು ಮೇಡಮ್. ಅಲ್ವ ತೀರ್ಥ ಸ್ನಾನ ಮಾಡಕ್ ಬಿಟ್ಟಿರ್ತೇನೆ. 2 ಗೇಟ್ 3 ಗೇಟ್ ಐತೆ ಅಷ್ಟೇ ಅಲ್ಲಿ. ನಾವ್ ನೋಡಿದ್ವಲ್ಲ, ಒಂದ್ 10, 15, 20 ಗೇಟ್ ಇದ್ರ ಬರ್ತಿದ್ರು. ಬೆಳಗಿನ ಜನ ಸ್ನಾನ ಮಾಡ್ಕೊಂಡ್ ಹೊಟ್ಟೋಗ್ಬಿಡ್ತಿದ್ರು. ಇಲ್ಲ ಆ ರೀತಿ ಏನೂ ಇಲ್ಲ ಇಲ್ಲಿ. ಈಗ ಬೇರೆ ಊಟ ತಿಂಡಿ ಟೆಂಟ್ಗಳು ಸ್ಟೇ ಮಾಡಕ್ಕೆ ಈ ತರದೆಲ್ಲ ಹೊರಗಡೆ ಮಾಡ್ತಿದ್ರೆ ಬಿಡಿ. ಅದು ಯಾರ ದಾನಿಗಳು ಇರ್ತಾರಲ್ಲ, ಅವರು ಬೇಕಾದವ್ರಗ ಈ ಪೂರಿ ಅದು ಇದು ಕೊಡ್ತಾ ಇದಾರೆ ಹೊರತು ಆ ರೀತಿ ಸರ್ಕಾರದಿಂದ ಏನು ಮಾಡ್ತಾ ಇಲ್ಲ. ಓಕೆ. ನಿಮ್ ಸ್ನೇಹಿತರು ಆರಾಮಾಗಿದ್ದಾರಾ? ಮೇಡಮ್ ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ. ರೈಟ್ ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಸುರೇಶ್ ನಾಯ್ಕ್ ಅವರೇ ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗಿ ಊರಿಗೆ ಬನ್ನಿ ಸರ್. ಓಕೆ ಮೇಡಮ್, ಬರ್ತಿದೀವಿ. ಈಗ ಇನ್ನೇನೊಂದು ಹಾಫ್ ಅನ್ ಅವರ್ ಬಿಟ್ಬಿಡ್ತೀವಿ. ಆಯ್ತು ಸರ್. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಚಾಮರಾಜನಗರದ ಇಬ್ಬರು ಯಾತ್ರಾರ್ಥಿಗಳು ಅಥವಾ ಭಕ್ತಾದಿಗಳು, ಹುಲ್ಲಿನ ಶಿವಣ್ಣ ಮತ್ತು ಸುರೇಶ್ ನಾಯ್ಕ್ ಅವರು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದರು. ಈ ತೀರ್ಥ ಸ್ನಾನ ಅಥವಾ ಪವಿತ್ರ ಸ್ನಾನ, ಮಜ್ಜನ ಅಂತ ಏನು ಕರೀತಾರೆ, ಅದಕ್ಕೆ ಹಲವಾರು ಗೇಟ್ಗಳನ್ನು ಮಾಡಿಕೊಂಡು ಸೂಕ್ತ ರೀತಿಯ ವ್ಯವಸ್ಥೆ ಅನ್ನೋದು ಮಾಡಿದ್ದಿದ್ರೆ ಈ ರೀತಿ ಅನಾಹುತಗಳು ಸಂಭವಿಸ್ತಾ ಇರಲಿಲ್ಲ. ನಾವು ಪವಿತ್ರ ಸ್ನಾನ ಮಾಡಿ ಒಂದು 5 ನಿಮಿಷ ಅಷ್ಟೇ 4 ಹೆಜ್ಜೆ ಹಾಕಿದ್ದೀವಿ, ಅಷ್ಟರಲ್ಲೇ ಸಂಭವಿಸಿರುವಂತಹ ಅವಘಡ ಇದು. ನೋಡಿ, ಮಹಾಶಿವರಾತ್ರಿವರೆಗೂ ಕೂಡ ಈ ಮಹಾಕುಂಭಮೇಳದ ಮಹಾಮಜ್ಜನ ಅನ್ನೋದು ನಡೆಯೋದ್ರಿಂದಾಗಿ ಭಕ್ತಾದಿಗಳು ಕೂಡ ಅಪಾರ ಸಂಖ್ಯೆಯಲ್ಲಿ ಬರ್ತಾರೆ. ಇನ್ನಾದರೂ ಸರ್ಕಾರಗಳು ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಸುರೇಶ್ ನಾಯ್ಕ್ ಅವರು ಮಾಡಿದ್ದಾರೆ. ಸುರೇಶ್ ನಾಯ್ಕ್ ಮತ್ತು ನಗರಸಭೆ ಮಾಜಿ ಸದಸ್ಯರು ಹುಲ್ಲಿನ ಶಿವಣ್ಣ ಅವರು ಚಾಮರಾಜನಗರ ಭಕ್ತಾದಿಗಳು ಹೋಗಿದ್ರು. ಇನ್ನೇನು ವಾರಣಾಸಿ ಹೊರಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಯಾವಾಗ ಕಾಲ್ತುಳಿತ ಸಂಭವಿಸ್ತೋ ಆ ಸಂದರ್ಭದಲ್ಲಿ ತಮ್ಮ ಕುಟುಂಬಸ್ಥರಿಗೂ ಕೂಡ ನಾವು ಸೇಫ್ ಆಗಿದ್ದೀವಿ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ.
ಮಹಾಕುಂಭಮೇಳದ ಮೌನಿ ಅಮಾವಾಸ್ಯೆಯ ವೇಳೆ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಪವಿತ್ರ ಸ್ನಾನಕ್ಕೆ ಭಕ್ತ ಸಾಗರವೇ ಸೇರಿದೆ. ನೋಡಿ, ಬೆಳಗ್ಗಿನಿಂದ ಈಗಿನವರೆಗೂ ಅಂತ ನೋಡೋದಾದರೆ 3,61,00,000ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಮಂಗಳವಾರ ಮಧ್ಯರಾತ್ರಿಯ ಬಳಿಕ ನೋಡಿ ಜನದಟ್ಟಣೆ ಅನ್ನೋದು ಹೆಚ್ಚಾಗುತ್ತೆ. ಇವತ್ತು ಬುಧವಾರ, ಮಂಗಳವಾರ ರಾತ್ರಿ ಅಂದ್ಕೊಳ್ಳೋಣ, ಮಧ್ಯರಾತ್ರಿಯ ನಂತರದ ಸಂದರ್ಭದಲ್ಲಿ, ಯಾಕಂದರೆ ನಾಳೆ ಅಮಾವಾಸ್ಯೆ ಇದೆ. ಈ ಸಂದರ್ಭದಲ್ಲಿ ಆ ಮಹಾಮಜ್ಜನವನ್ನು ಮಾಡಬೇಕು. ಈ ಥರದ ಒಂದಷ್ಟು ಆಸೆ ಆಕಾಂಕ್ಷೆಗಳು ಭಕ್ತಾದಿಗಳಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಸೊ ಏನು ಮಾಡಿದ್ರು, ಭಕ್ತಾದಿಗಳ ಸಂಖ್ಯೆ ಅನ್ನೋದು ಹೆಚ್ಚಾಯಿತು. ನಾನು ಆಗಲೇ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳನ್ನು ಕೊಡ್ತಾ ಇದ್ದೆ. ಇವತ್ತು ಬುಧವಾರ ನಾವೊಂದು 10:30-11 ಗಂಟೆವರೆಗಿನ ಬೆಳಗಿನ ಅವಧಿ ಅಂತ ತಗೊಳ್ಳೋದಾದರೂ ಕೂಡ 3,61,00,000ಕ್ಕೂ ಹೆಚ್ಚು ಜನ ಸೇರಿಬಿಟ್ಟಿದ್ದಾರೆ. ಸೊ ಏನಾಯಿತು, ಈ ಅಮಾವಾಸ್ಯೆಯ ದಿವಸ ಪುಣ್ಯ ಸ್ನಾನವನ್ನು ಮಾಡಬೇಕು, ಆ ಮಹಾಮಜ್ಜನವನ್ನು ಮಾಡಬೇಕು, ಆ ಪಾಪಕರ್ಮಗಳನ್ನು ತೊಳೆದುಕೊಳ್ಬೇಕು, ಮೋಕ್ಷ ಪ್ರಾಪ್ತಿಯಾಗಬೇಕು, ಹೊಸ ಬದುಕನ್ನು ಪಡ್ಕೊಳ್ಬೇಕು. ಇದು ಸಹಜವಾಗಿ ಭಕ್ತಾದಿಗಳ ಆಸೆ ಆಕಾಂಕ್ಷೆ. ಆದರೆ ಏನಾಯಿತು, ಅಲ್ಲೇ ಇದ್ದಂಥ ಕೆಲವಾರು ಭಕ್ತಾದಿಗಳು ಏನು ಮಾಡಿದ್ರು, ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ನೀವು ಎಲ್ಲೇ ನೋಡಿದ್ರು ಕೂಡ ನೀವು ಆ ಬ್ಯಾರಿಕೇಡನ್ನು ಅಳವಡಿಸಿರುವುದನ್ನು ಗಮನಿಸಬಹುದು. ಅದನ್ನು ಹಾರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಭಕ್ತಾದಿಗಳ ತಾಳ್ಮೆಯನ್ನು ಕಾಯ್ಕೊಳ್ಬೇಕು, ಇಲ್ಲಾಂದ್ರೆ ನೋಡಿ ಇಂಥ ಅನಾಹುತಗಳು ಸಂಭವಿಸುತ್ತೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಪ್ರಾಣ ಕಳ್ಕೊಳ್ತಿದ್ದಾರೆ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಗಾಯಾಳುಗಳಾಗಿದ್ದಾರೆ. ನೋಡಿ, ಈ ಮಟ್ಟಿಗಿನ ಜನಸಾಗರ ಸೇರಿದೆ ಅಂದರೆ ಅಲ್ಲಿ ಸೆಂಟ್ರಲ್ ಆ್ಯಂಬುಲೆನ್ಸ್ ತತ್ಕ್ಷಣಕ್ಕೆ ಬರೋದಕ್ಕೆ ಸಾಧ್ಯವಾ? ಈ ಪ್ರಾಕ್ಟಿಕಲ್ ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನೋ ಅನಾಹುತ ಆಯಿತು ಅಂದರೂ ಇಮ್ಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಸ್ಥಳಕ್ಕೂ ಬರೋದಕ್ಕೆ ಅಸಾಧ್ಯವಾದಂಥ ಸನ್ನಿವೇಶ ಇದೆ. ಹಾಗಾಗಿ ಜನಸಾಮಾನ್ಯರು, ಹೋಗಿರುವಂಥ ಭಕ್ತಾದಿಗಳು ತಾಳ್ಮೆಯಿಂದ ಈ ಮೋಕ್ಷ ಸ್ಥಾನದಲ್ಲಿ ಭಾಗಿಯಾಗಬೇಕಾಗತ್ತೆ. ನೋಡಿ, ಸದ್ಯಕ್ಕಿರುವಂಥ ಮಾಹಿತಿಗೆ ನಾವು ನೋಡ್ತಾ ಹೋಗೋದಾದರೆ 15ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ, 50ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.